Solve for x and y by using Cramer's rule given that 2x plus y is equals to 4 and 2x minus 3y is equals to 3. ಇದು 6 ಮಾರ್ಕ್ಸ್ ಕ್ವಶನ್ಸ್ಗೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಕ್ವಶನ್ನು. ಸೊ ನಂಬರ್ಸ್ ಚೇಂಜ್ ಇರ್ಬೋದು ಮೇ ಬಿ. ಸೊ ಈ ಮೆಥಡ್ ಅಂತೂ ಎಕ್ಸಾಮ್ಗೆ 100% ಬರುತ್ತೆ. ಸೊ ಇದು ಹೇಗೆ ಸಾಲ್ವ್ ಮಾಡೋದು ಅಂತ ಸೊಲ್ಯೂಷನ್ 2x plus y is equals to 4. Next second equation 2x minus 3y is equals to 3. This is x value, ಇದು ಬಂದ್ಬಿಟ್ಟು y value, ಇದು c value. ಸೊ ನಾವು ಡೆಲ್ಟಾ is equals to ಡೆಲ್ಟಾ ಕಾನ್ಸ್ಟೆಂಟ್. ಡೆಲ್ಟಾ ಕಾನ್ಸ್ಟೆಂಟ್ ಅಂದರೆ ನಾವು ಕಾನ್ಸ್ಟೆಂಟ್ನ ತೆಗಿಬೇಕು, ಎಕ್ಸ್ ವೈ ವ್ಯಾಲ್ಯೂಸ್ನ ಹಾಕೋಬೇಕು. ಫಸ್ಟ್ ಈಕ್ವೇಷನ್ 2y, ಇಲ್ಲಿ y ಮಾತ್ರ ಇದೆ ಅಂದರೆ 1 ಅಂತ ಅರ್ಥ. ಸೆಕೆಂಡ್ ಈಕ್ವೇಷನ್ನು 2 minus 3 is equals to, ಯಾಕೆ ನಾನು ಸಿ ವ್ಯಾಲ್ಯೂಸ್ ಹಾಕ್ಕೊಂಡಿಲ್ಲ ಅಂದರೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಿರೋದೇ ಕಾನ್ಸ್ಟೆಂಟ್ನ, ಸೊ ಡೆಲ್ಟಾನ. ಹಂಗಾಗಿ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ ಅಂತ ಅದನ್ನು ರಿಮೂವ್ ಮಾಡಿ ರಿಮೈನಿಂಗ್ ಬರ್ಕೋಬೇಕು. ನೆಕ್ಸ್ಟ್ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತಿಲ್ಲಿ ಪ್ಲಸ್ ಮೈನಸ್ಸು ಆಲ್ಟರ್ನೇಟ್ ಸೈನ್ ಇರುತ್ತೆ ಅಂತ. ಪ್ಲಸ್ ಇಂಟು ಮೈನಸ್ ಮೈನಸ್ 2 3s are 6. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಎಗೇನ್ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ 2 1s are 2 is equals to ಡೆಲ್ಟಾ 8 ಬಂದಿದೆ. ಸೊ ನೆಕ್ಸ್ಟ್ ಡೆಲ್ಟಾ ಎಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ನಾವು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ ರಿಮೂವ್ ಮಾಡಿ ಎಕ್ಸ್ ವ್ಯಾಲ್ಯೂ ಹತ್ರ ನಾವು ಸಿ ವ್ಯಾಲ್ಯೂನ ಹಾಕ್ಕೊಳ್ತೀವಿ. ಓಕೆನಾ, 4 3. ನೆಕ್ಸ್ಟ್ ರಿಮೈನಿಂಗ್ ವೈ ವ್ಯಾಲ್ಯೂ ಹಾಗೆ ಬರಿತೀವಿ, 1 minus 3 ಆ್ಯಸ್ ಯೂಶುವಲ್, ಪ್ಲಸ್ ಮೈನಸ್. ಪ್ಲಸ್ ಇಂಟು ಮೈನಸ್ ಮೈನಸ್ 4 3s are 12. ನೆಕ್ಸ್ಟ್ ಇದು ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಥರ, ಮೈನಸ್ 3 1s are 3, ಸೊ ಮೈನಸ್ ನಮಗಿಲ್ಲಿ 15 ಬರುತ್ತೆ. ನೆಕ್ಸ್ಟ್ ಡೆಲ್ಟಾ ವೈ ಈಸ್ ಈಕ್ವಲ್ಸ್ ಟು, ಇಲ್ಲಿ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂದರೆ ನಾವು ವೈ ವ್ಯಾಲ್ಯೂ ಹತ್ರ ಕಾನ್ಸ್ಟೆಂಟ್ ಹಾಕ್ಕೋಬೇಕು, ಎಕ್ಸ್ ಆ್ಯಸ್ ಯೂಶುವಲ್ ಬರ್ಕೋಬೇಕು. ನಾನು ಹೇಳಿದೆ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ ಅದನ್ನು ರಿಮೂವ್ ಮಾಡಿ ನಾವು ಬರ್ಕೋಬೇಕಾಗುತ್ತೆ. ಕಾನ್ಸ್ಟೆಂಟ್ ಬರೆಯೋವಾಗ ಕಾನ್ಸ್ಟೆಂಟ್ ಬರ್ಕೊಂಡಿಲ್ಲ, ಎಕ್ಸ್ ವೈ ಬರೆದಿದ್ದೀವಿ. ಡೆಲ್ಟಾ ಎಕ್ಸ್ ಫೈಂಡ್ ಔಟ್ ಮಾಡೋವಾಗ ಎಕ್ಸ್ ಪ್ಲೇಸಲ್ಲಿ ಕಾನ್ಸ್ಟೆಂಟ್ ಬರ್ಕೊಳ್ತೀವಿ. ಇಲ್ಲಿ ವೈ ಪ್ಲೇಸಲ್ಲಿ ವೈ ಫೈಂಡ್ ಔಟ್ ಮಾಡಬೇಕು ಅಂದರೆ ವೈ ಪ್ಲೇಸಲ್ಲಿ ಕಾನ್ಸ್ಟೆಂಟ್ನ ಬರ್ಕೊಳ್ತೀವಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಹಾಗೆ ಬರಿತೀವಿ, 2 2. ವೈ ಪ್ಲೇಸಲ್ಲಿ ಏನು ಬರಿತೀವಿ, 4 3 ಕಾನ್ಸ್ಟೆಂಟ್ ಸೇಮ್. 2 3s are 6, ಪ್ಲಸ್ ಇಂಟು ಮೈನಸ್ ಮೈನಸ್ 4 2s are 8. ಇಲ್ಲಿ ನಮಗೆ ಮೈನಸ್ 2 ಬರುತ್ತೆ. ಓಕೆ, ಡೆಲ್ಟಾ ವೈ. ಇವಾಗ ಇದಕ್ಕೆ ಫಾರ್ಮುಲಾ, ನೆಕ್ಸ್ಟ್ ನಾವು ಎಕ್ಸ್ ವ್ಯಾಲ್ಯೂ ಫಾರ್ಮುಲಾ, ಎಕ್ಸ್ನ ಏನು ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಅದು ಫಾರ್ಮುಲಾ ಬಂದುಬಿಟ್ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಎಷ್ಟು ಬಂದಿದೆ, ಮೈನಸ್ 15. ಡೆಲ್ಟಾ ಎಷ್ಟು ಬಂದಿದೆ, ಮೈನಸ್ 8. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, 8ಇಂದ 15 ಕ್ಯಾನ್ಸಲ್ ಆಗೋಲ್ಲ, ಸೊ 15/8. ನೆಕ್ಸ್ಟ್ ವೈ ಫಾರ್ಮುಲಾ, ವೈಗೆ ಏನು ಫಾರ್ಮುಲಾ, ಸೇಮ್ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ. ನಮಗಿಲ್ಲಿ ಎಕ್ಸ್ ಅಂದರೆ ಡೆಲ್ಟಾ ಎಕ್ಸ್, ವೈ ಅಂದರೆ ಡೆಲ್ಟಾ ವೈ. ಸೊ ಡಿವಿಷನ್ ಮಾಡೋದು ಡೆಲ್ಟಾಯಿಂದ ಸೇಮ್ ನಂಬರಿಂದ ಕಾಮನ್ ಇದೆ. ಡೆಲ್ಟಾ ವೈ ಅಂದರೆ ನಮಗೆ -2 ಡಿವೈಡೆಡ್ ಬೈ ಡೆಲ್ಟಾ ಅಂದರೆ ನಮಗೆ -8. ಮೈನಸ್ ಮೈನಸ್ ಕ್ಯಾನ್ಸಲ್, 2 1s are 2 4s are. ಸೊ ವೈ ಆನ್ಸರ್ ಬಂದುಬಿಟ್ಟು 1/4. ಇದು ನಿಮ್ಮ ಆನ್ಸರು. ಇದಕ್ಕೆ 6 ಮಾರ್ಕ್ಸ್ ಬರುತ್ತೆ. ಮೇ ಬಿ ಈ ಕ್ವಶನ್ ಕೊಡ್ಬೋದು, ಇಲ್ಲ ಇದೇ ಥರ ಅವ್ರು ಏನು ಕೊಟ್ಟರು ನಂಬರ್ಸ್ ಚೇಂಜ್ ಕೊಡ್ಬೋದು ಅಷ್ಟೇ, ಸೇಮ್ ಮೆಥಡ್ ಇರುತ್ತೆ. ಸೊ ಇದು 6 ಮಾರ್ಕ್ಸಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ಕ್ವಶನ್ ಮೇಲೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಷನ್ ಆಫ್ ದ ಮ್ಯಾಟ್ರಿಕ್ಸ್ A is equals to 2 1 1 2. ಇದು ನಿಮಗೆ 5 ಮಾರ್ಕ್ಸ್ ಕ್ವಶನ್ ಕ್ಯಾರೆಕ್ಟರಿಸ್ಟಿಕ್ಸ್ ರೂಟ್ಸ್ ಮೇಲೆ. ಸೊ ಇದು 100% ಕ್ವಶನ್ ನಿಮಗೆ ಬರುತ್ತೆ. ಮೇ ಬಿ ನಂಬರ್ ಲಾಸ್ಟ್ ಪ್ರಾಬ್ಲಮ್ ಹೇಳ್ದಂಗೆ ನಂಬರ್ ಚೇಂಜ್ ಇರ್ಬೋದು ಅಷ್ಟೇ, ಬಟ್ ಸೇಮ್ ಮೆಥಡ್ ಇರುತ್ತೆ. ಇದಕ್ಕೆ ಫಾರ್ಮುಲಾ mod A minus lambda I
ಇಸ್ ಈಕ್ವಲ್ಸ್ ಟು 0. ಸೊ ನೀವು ಈ ಫಾರ್ಮುಲಾ ಬರೀಲೇಬೇಕು, ಬಿಕಾಸ್ ಫಾರ್ಮುಲಾಗೆ 1 ಆರ್ 2 ಮಾರ್ಕ್ಸ್ ಇದ್ದೇ ಇರುತ್ತೆ. ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋವಾಗ ಈ ಫಾರ್ಮುಲಾ ಬರೀಲೇಬೇಕು. ಇವಾಗ ಎ ಮೋಡ್ ಎ ಅಂದರೆ 2 1 1 2 ಮೋಡ್ ಮೈನಸ್ ಲ್ಯಾಂಬ್ಡಾ. ನಾನು ಮೋಡ್ ಸಪ್ರೇಟ್ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಮ್ಯಾಟ್ರಿಕ್ಸ್ ಇರೋ ಬದಲು ಮೋಡ್ ಹಾಕ್ಕೊಳ್ತಿದ್ದೀನಿ. ಲ್ಯಾಂಬ್ಡಾ ಐ ಅಂದರೆ ಐಡೆಂಟಿಟಿ. ಸೊ ಐಡೆಂಟಿಟಿ ಅಂದರೆ 1 0 0 1 ಇಸ್ ಈಕ್ವಲ್ಸ್ ಟು 0. ಇವಾಗ ಇಲ್ಲಿ 2 1 1 2 ಮೋಡ್ ಮೈನಸ್ ಲ್ಯಾಂಬ್ಡಾಯಿಂದ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಇಂಟು ಮಾಡ್ಕೊಳ್ತಿದ್ದೀವಿ. ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ, ಲ್ಯಾಂಬ್ಡಾ ಇಂಟು 0 0, ಲ್ಯಾಂಬ್ಡಾ ಇಂಟು 0 0, ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ ಮೋಡ್ ಇಸ್ ಈಕ್ವಲ್ಸ್ ಟು 0. ಇಂಟು ಮಾಡಾದಮೇಲೆ ಈ ಥರ ಲ್ಯಾಂಬ್ಡಾನ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಇಂಟು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ತೀವಿ. ಇಲ್ಲಿ ಮೈನಸ್ ಇದೆ, ಸೊ 2 ಮೈನಸ್ ಲ್ಯಾಂಬ್ಡಾ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, 2 ಮೈನಸ್ ಲ್ಯಾಂಬ್ಡಾ, 2 ಮೈನಸ್ ಲ್ಯಾಂಬ್ಡಾ. ಯಾಕೆ 2 ಮೈನಸ್ ಲ್ಯಾಂಬ್ಡಾ ಅಂದರೆ ಲ್ಯಾಂಬ್ಡಾಗೆ ವ್ಯಾಲ್ಯೂ ನಮಗಿನ್ನ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ತಿದ್ದೀವಿ. ಸೊ ನಾವು ಲ್ಯಾಂಬ್ಡಾ ಅಂತ ಹಾಗೆ ಬರ್ಕೊಳ್ತಿದ್ದೀವಿ. 1 ಮೈನಸ್ 0 1, ಅಗೇನ್ 1 ಮೈನಸ್ 0 1, 2 ಮೈನಸ್ ಲ್ಯಾಂಬ್ಡಾ 2 ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 0. ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಿದ್ದೀವಿ. ಓಕೆ, ಪ್ಲಸ್ ಮೈನಸ್ ಆಲ್ಟರ್ನೇಟ್ ಯಾವುದೇ ಮಾಡ್ ಈ ಥರ ಪ್ರಾಬ್ಲಮ್ಸ್ ಮಾಡ್ ಬಂದಾಗ ಆಲ್ಟರ್ನೇಟು ಪ್ಲಸ್ ಆರ್ ಮೈನಸ್ ಇರುತ್ತೆ. ಓಕೆ, ಸೈನ್. ನೆಕ್ಸ್ಟ್ 2 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ ಪ್ಲಸ್ ಇಂಟು ಮೈನಸ್ ಮೈನಸ್ 1 1 1 ಇಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ 2 ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ ಹೆಂಗೆ? ಇವಾಗ ಈ 2ನ ಒಂದ್ಸಲಿ ಇವೆರಡನ್ನೂ ಇಂಟು ಮಾಡೋಣ, ಮತ್ತು ಮೈನಸ್ ಲ್ಯಾಂಬ್ಡಾನ ಒಂದ್ಸಲಿ ಇಂಟು ಮಾಡೋಣ. ಇವಾಗ 2 ಇಂಟು 2 ಮೈನಸ್ ಲ್ಯಾಂಬ್ಡಾ, ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ ಲ್ಯಾಂಬ್ಡಾ. ನೆಕ್ಸ್ಟ್ ರಿಮೈನಿಂಗ್ ಏನು ಉಳ್ಕೊಂಡಿದೆ? ಮೈನಸ್ 1 ಇಸ್ ಈಕ್ವಲ್ಸ್ ಟು 0. 2 2 4 ಮೈನಸ್ 2 ಇಂಟು ಲ್ಯಾಂಬ್ಡಾ 2 ಲ್ಯಾಂಬ್ಡಾ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಲ್ಯಾಂಬ್ಡಾ 2 ಲ್ಯಾಂಬ್ಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಸ್ಕ್ವೇರ್. ನೆಕ್ಸ್ಟ್ ಲಾಸ್ಟಲ್ಲಿ ಏನು ಉಳ್ಕೊಂಡಿದೆ? ಮೈನಸ್ 1 ಇಸ್ ಈಕ್ವಲ್ಸ್ ಟು 0. ಇವಾಗ ನಾನು ಆರ್ಡರ್ ವೈಸಲ್ಲಿ ಬರೀತಿದ್ದೀನಿ. ಓಕೆ, ಹೈಯರ್ ಡಿಗ್ರಿ ಲ್ಯಾಂಬ್ಡಾ ಸ್ಕ್ವೇರ್. ಇಲ್ಲಿ ಸೈನು ಸೇಮ್ ಇದೆ, ಮೈನಸ್ಸು ಮೈನಸ್ ಇದೆ, ಸೊ ನಾವು ಅಡಿಷನ್ ಮಾಡ್ತಿದ್ದೀವಿ. ಮೈನಸ್ 4 ಲ್ಯಾಂಬ್ಡಾ. ನೆಕ್ಸ್ಟ್ ಇಲ್ಲಿ ಪ್ಲಸ್ 4 ಇದೆ, ಮೈನಸ್ 1 ಇದೆ, ಸೊ ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0. ಸೊ ನೀವು ಇದನ್ನು ಕ್ವಾಡ್ರಾಟಿಕ್ ಫಾರ್ಮುಲಾ ಆದರೂ ಹಾಕ್ಕೊಂಡು ಮಾಡಿ, ಇಲ್ಲಾಂದರೆ ಈ ಥರ ಆದರೂ ಮಾಡ್ಕೊಳ್ಳಿ. ಎಕ್ಸಾಂಪಲ್ 1 3 3. ಸೊ ನಾವಿಲ್ಲಿ ಪ್ಲಸ್ ಆರ್ ಮೈನಸ್ ಮಾಡಿದಾಗ ನಮಗೆ 4 ಬರಬೇಕು. ಓಕೆ, ಇಂಟು ಮಾಡಿದಾಗ 3 ಬರಬೇಕು. ಸೊ ನಾನಿಲ್ಲಿ ಮೈನಸ್ 3 ಇಂಟು ಮೈನಸ್ 1. ಸಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 1 3 ಹೀಗೂ ಬರುತ್ತೆ. ನಾವು ಮಲ್ಟಿಪ್ಲೈ ಮಾಡಿದಾಗ ಇದು ಬರಬೇಕು, ಸಿಂಪ್ಲಿಫಿಕೇಷನ್ ಮಾಡಿದಾಗ ಇದು ಬರಬೇಕು. ಮೈನಸ್ 3 ಮೈನಸ್ 4 ಮೈನಸ್ 1 ಸಾರಿ ಮೈನಸ್ 4 ಬರುತ್ತೆ. ಸೊ ನಾನು ಇದ್ರ ಪ್ಲೇಸಲ್ಲಿ ಇದು ಹಾಕ್ಕೊಳ್ತಿದ್ದೀನಿ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 3 ಲ್ಯಾಂಬ್ಡಾ ಮೈನಸ್ 4 ಲ್ಯಾಂಬ್ಡಾ ಪ್ಲೇಸಲ್ಲಿ ಮೈನಸ್ 3 ಲ್ಯಾಂಬ್ಡಾ ಮೈನಸ್ 1 ಲ್ಯಾಂಬ್ಡಾ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0. ಇವಾಗ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗಿತಿದ್ದೀನಿ. ಇವೆರಡರಲ್ಲೂ ಲ್ಯಾಂಬ್ಡಾ ಕಾಮನ್ ಇದೆ, ಸೊ ಲ್ಯಾಂಬ್ಡಾ ಆಚೆ ತೆಗೆದ್ರೆ 1 ಮೈನಸ್ 3. ನೆಕ್ಸ್ಟ್ ಮೈನಸ್ ಸಾರಿ ಇಲ್ಲಿ ಲ್ಯಾಂಬ್ಡಾ ಒಂದು ಲ್ಯಾಂಬ್ಡಾ ಆಚೆ ಬಂದಿದೆ, ಇನ್ನೊಂದು ಲ್ಯಾಂಬ್ಡಾ ಒಳಗಡೆನೇ ಉಳ್ಕೊಂಡಿದೆ. ಮೈನಸ್ 3 ಲ್ಯಾಂಬ್ಡಾ ಆಚೆ ಬಂದಿದೆ. ಇಲ್ಲಿ ಕಾಮನ್ ಫ್ಯಾಕ್ಟರ್ 1 ತೆಗಿತೀನಿ, ಬಿಕಾಸ್ ಲ್ಯಾಂಬ್ಡಾ ಇಲ್ಲಿಲ್ಲ. ಸೊ 1 ಆಚೆ ತೆಗೆದಾಗ ಲ್ಯಾಂಬ್ಡಾ ಪ್ಲಸ್ ಸಾರಿ ಕೋಲ್ಡ್ ಇದೆ, ಮೈನಸ್ ಇಲ್ಲಿ ಮೈನಸ್ ಹಾಕ್ಕೊಳ್ತೀನಿ, ಬಿಕಾಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಮೈನಸ್ ಆಚೆ ತೆಗ್ದಿದ್ದೀನಿ. 3. ಓಕೆ, 3 1 3 ಇಸ್ ಈಕ್ವಲ್ಸ್ ಟು 0. ಇವಾಗ ಗ್ರೂಪ್ ಮಾಡ್ತಿದ್ದೀನಿ. ಓಕೆ, ಲ್ಯಾಂಬ್ಡಾ ಮೈನಸ್ 1 ಲ್ಯಾಂಬ್ಡಾ ಮೈನಸ್ 1, ಇನ್ನೊಂದು ಲ್ಯಾಂಬ್ಡಾ ಮೈನಸ್ 3 ಇಸ್ ಈಕ್ವಲ್ಸ್ ಟು 0. ಸಿ ಲ್ಯಾಂಬ್ಡಾ ಮೈನಸ್ 1 ಇಸ್ ಈಕ್ವಲ್ಸ್ ಟು 0, ಲ್ಯಾಂಬ್ಡಾ ಮೈನಸ್ 3 ಇಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಲ್ಯಾಂಬ್ಡಾ ಮೈನಸ್ 1 ಇಸ್ ಈಕ್ವಲ್ಸ್ ಟು 0, ಲ್ಯಾಂಬ್ಡಾ ಮೈನಸ್ 3 ಇಸ್ ಈಕ್ವಲ್ಸ್ ಟು 0. ಇವಾಗ ಲ್ಯಾಂಬ್ಡಾ ಈ ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1 ಆಗುತ್ತೆ. ಈ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಮೈನಸ್ 3 ಈ ಕಡೆ ಬಂದರೆ ಪ್ಲಸ್ 3 ಆಗುತ್ತೆ. ಇಷ್ಟು ನಿಮ್ಮ ಆನ್ಸರು. ಓಕೆ, ನಿಮ್ಗೆ ಅಕಸ್ಮಾತ್ ಈ ಥರ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂದರೆ ಇನ್ನೊಂದು ಫಾರ್ಮುಲಾ ಇದೆ. ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಮೈನಸ್
ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇದನ್ನು ಹಾಕ್ಕೊಂಡ್ರೆ ನಿಮಗೆ ಈ ಫಾರ್ಮುಲಾ ಹಾಕ್ಕೊಂಡ್ರೆ ಜಸ್ಟ್ ವ್ಯಾಲ್ಯೂಸ್ನ ನೀವು ಇಲ್ಲಿ ಪುಟ್ ಮಾಡ್ಕೊಂಡು ಹೋಗ್ತೀರಾ. ಇದು ನಿಮಗೆ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಇದು ಬಂದುಬಿಟ್ಟು ಸ್ಟ್ರೈಟ್ ಲೈನಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಶೋ ದಟ್ 2 ಲೈನ್ಸ್ 2x plus 3y plus 2 is equals to 0 and 4x plus 6y plus 5 is equals to 0 are parallel. ಸೊ ನಾವು ಇವೆರಡೂ ಪ್ಯಾರಲಲ್ ಇದೆ ಅಂತ ತೋರಿಸ್ಬೇಕು. ಓಕೆನಾ? ಸೊ ಇದಕ್ಕೆ ಮೇಯ್ನ್ ನಮಗಿಲ್ಲಿ ಫಾರ್ಮುಲಾ ಬರ್ಕೋಬೇಕು. ಪ್ಯಾರಲಲ್ಗೆ ಫಾರ್ಮುಲಾ ಏನಂದರೆ m is equals to -a/b. ಓಕೆ, ಸೊ ಇಲ್ಲಿ ನಮಗೆ 2 ಈಕ್ವೇಷನ್ ಕೊಟ್ಟಿರೋದ್ರಿಂದ ಫಸ್ಟ್ ಈಕ್ವೇಷನ್ನ m1 ಅಂತ ತಗೊಳ್ತೀನಿ, ಸೆಕೆಂಡ್ ಈಕ್ವೇಷನ್ನ m2 is equals to -a/b ಅಂತ ತಗೊಳ್ತೀನಿ. ಓಕೆ, ಫಸ್ಟ್ ಈಕ್ವೇಷನ್ ದಿಸ್ ಈಸ್ m1, ದಿಸ್ ಈಸ್ m2. ಓಕೆ, ಇವಾಗ ಎ ಬಿ ಸಿ ಇದನ್ನು ನಾವು ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ನಮಗಿಲ್ಲಿ ಪ್ಯಾರಲಲ್ದು ಹೆಂಗೆ ನಾವು ಆನ್ಸರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡೋದು, ಪ್ಯಾರಲಲ್ ಅಲ್ವಾ ಹೌದಾ ಅಂತ. ಸೊ ನಮಗೆ ಲಾಸ್ಟಲ್ಲಿ m1 ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು m2 ಬರಬೇಕು. ಸೊ ನಮಗೆ m1 m2 ಸೇಮ್ ಬರಬೇಕು, ಆವಾಗ ಇದು ಪ್ಯಾರಲಲ್ ಅಂತ ಅರ್ಥ. ಓಕೆನಾ? ಸೊ m1 ಈಸ್ ಈಕ್ವಲ್ಸ್ ಟು ಫಸ್ಟ್ ಈಕ್ವೇಷನಲ್ಲಿ ಏನಿದೆ ಈ ಮೈನಸ್ನ ಹಾಗೆ ಬರೀತೀನಿ. ಎ ಏನಿದೆ 2, ಬಿ ಏನಿದೆ 3. ಓಕೆ, ನೆಕ್ಸ್ಟ್ m2 ಈಸ್ ಈಕ್ವಲ್ಸ್ ಟು ಮೈನಸ್ ಹಾಗೆ ಬರ್ಕೊಳ್ತೀನಿ. ಎ ಏನಿದೆ ಸೆಕೆಂಡ್ ಈಕ್ವೇಷನಲ್ಲಿ 4, ಬಿ ಏನಿದೆ 6. ಸೊ ಇವೆರಡು ನಮಗೆ 2 ಇಂದ ಕ್ಯಾನ್ಸಲ್ ಆಗುತ್ತೆ ಅಲ್ವಾ, 2 2s 2 3s. ಸೊ ನಮಗೆ m2 ಎಷ್ಟು ಬಂದಿದೆ -2/3. ಸೊ ಇಲ್ಲಿ ನಮಗೆ m1 ಈಸ್ ಈಕ್ವಲ್ಸ್ ಟು m2 ಬಂದಿದೆಯಾ. ಸೊ m1 -2/3, m2 -2/3. ಸೊ ಇದು ನಿಮಗೆ 4 or 5 ಮಾರ್ಕ್ಸ್ 100% ಕ್ವಶನ್ನು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ಪ್ರಾಬ್ಲಮ್ನ. ಸಿಂಪ್ಲಿಫೈ cos of 360 minus a tan of 90 plus a divided by sin of 90 minus a cot of 360 plus a. ಇದು ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಟಿಗ್ನಾಮೆಟ್ರಿಯಲ್ಲಿ 6 ಮಾರ್ಕ್ಸ್ ಕ್ವಶನ್ನು. ಒಂದು ಸ್ಟೆಪ್ಪಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇಲ್ಲಿ ನಮಗೆ ನೋಡ್ಕೋಬೇಕು ಹಾಫ್ ಸರ್ಕಲ್ಲು ಇಲ್ಲ ಫುಲ್ ಸರ್ಕಲ್ ಅಂತ. ಈಸಿ ಟ್ರಿಕ್ ಅಂದರೆ ಇವಾಗ 180 ಮತ್ತು 360 ಇದ್ದರೆ ನಿಮ್ಗೆ ಇಲ್ಲಿ ಏನು ಕೊಟ್ಟಿರ್ತಾರೆ ಸೈನು ಚೇಂಜ್ ಆಗೋಲ್ಲ. 90 270 ಆ ಥರ ಇದ್ದರೆ ನಮಗೆ ಚೇಂಜ್ ಆಗುತ್ತೆ. ಇದು ಕಾಸ್ 360 ಅಂದರೆ ಸೊ 360 ಇದೆ, ಕಾಸ್ ಹಂಗೆ ಬರ್ಕೊಳ್ತೀವಿ. ನೆಕ್ಸ್ಟ್ ಇಂಟು ಕಾಸ್ ಎ, ಇದು ಟೀಟಾ ಎ. ಓಕೆ, ನೆಕ್ಸ್ಟ್ ಟ್ಯಾನ್ 90 ಪ್ಲಸ್ ಎ. 90 ಇದೆ, 90 ಇದ್ದರೆ ಏನಾಗುತ್ತೆ ಚೇಂಜ್ ಆಗುತ್ತೆ. 90 270 ಇದ್ದರೆ ಟ್ಯಾನ್ ಕಾಟ್ ಆಗುತ್ತೆ. ಸೊ ಟ್ಯಾನ್ ಇರೋದೇನಾಗುತ್ತೆ ಕಾಟ್ ಎ ಡಿವೈಡೆಡ್ ಬೈ ಸೈನ್ 90. ಸೈನ್ 90 ಅಂದರೆ ಇದಕ್ಕೆ ಕಾಸ್ ಆಗುತ್ತೆ. ಕಾಸ್ ಎ ಯಾಕೆ ಕಾಸ್ ಆಗುತ್ತೆ ಅಂದರೆ ಇದಕ್ಕೆ ಡಿಫ್ರೆನ್ಸಿಯೇಷನ್ನು ಕಾಸ್. ನೆಕ್ಸ್ಟ್ ಕಾಟ್ 360 ಅಂದರೆ ಸಿ ಫುಲ್ ಸರ್ಕಲ್ ಇದೆ. ಸೊ ಕಾಟ್ ಎ ಬರುತ್ತೆ. ಸೊ ಕಾಟ್ ಎ ಕ್ಯಾನ್ಸಲ್, ಕಾಸ್ ಎ ಕ್ಯಾನ್ಸಲ್, ಆನ್ಸರ್ ಬಂದುಬಿಟ್ಟು 1. ನಿಮ್ಗೆ ಇಷ್ಟು ಆನ್ಸರ್ ಮಾಡಿದ್ರೆ ಸಾಕು, 6 ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ಈ ಕ್ವಶನ್ ನಿಮಗೆ ಎವ್ರಿ ಇಯರ್ ಕೇಳಿದ್ದಾರೆ, ತುಂಬ ಈಸಿ ಇದೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು.